ಯಾವುದು ವಿಜ್ಞಾನ. ವಿಜ್ಞಾನ ಇದು ಒಂದು ಸಾಮಾನ್ಯ ಜ್ಞಾನ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ನಾವೇನು ಇವತ್ತಿನ ದಿನ ಮಾಡ್ತಾ ಇದ್ದೀವಿ, ನಿಮ್ಮ ಸಲುವಾಗಿ ಹೊಸ ಏನೋ ನಾವು ತಗೊಂಡು ಬರ್ತಾ ಇದ್ದೀವಿ. ಅದೆಲ್ಲ ಇದರಲ್ಲಿದೆ, ಅದು ನೀವು ಗೆಸ್ ಮಾಡ್ತೀರಿ ನೋಡಿ. ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಸಾಂಗ್ ಇದೆ ಅದೆಲ್ಲ ನೋಡ್ಬೇಕು. ನೀವು ನಮ್ಮ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಮತ್ತು ನಮ್ಮ ಜೊತೆ ನೋಡಕ್ಕೆ ರೆಡಿ ಆಗಬೇಕು. ನಾವೇನು ಮಾಡ್ತಾ ಇದ್ದೀವಿ, ಏನೋ ಸ್ಪೆಷಲ್ ಮಾಡ್ತಾ ಇದ್ದೀವಿ ನಿಮ್ಮ ಸಲುವಾಗಿ. ಇದು ಬಿಹೈಂಡ್ ದ ಸೀನ್ ಐತಿ. ನಮ್ಮ ಮನೆಯವ್ರ ಆಫೀಸ್ನಿಂದ ಬಂದ ಮೇಲೆ ಅವರಿಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದೀನಿ ರೀ, ಇದು ಸಾಂಗ್ ನೀವು ಮಾಡಾಕಬೇಕು ನಮ್ಮ ಅಭಿಮಾನಿ ದೇವ್ರ ಸಲುವಾಗಿ ಅಂತ ಹೇಳಿ. ಮತ್ತು ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ನನ್ನ ಮಗ ಶರಣ್ ಕುಮಾರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಬಟ್ಟೆಗಳೆಲ್ಲ ಹೇಳ್ತಾ ಇದ್ದಾನೆ. ಬ್ಲೂ ಐತಿ ಅಂತಂದ್ರೆ ಲೈಟ್ ಬ್ಲೂ ನಮ್ಮ ಕಡೆ ಒಂದು ಐತ್ ನೋಡಪ್ಪ ಟಿ ಶರ್ಟ್ ಫುಟ್ಬಾಲ್ ಯೂಟ್ಯೂಬ್ ಫಸ್ಟ್ ಟೈಮ್ ನೋಡಿ ಟೀಗಂತ ಬಟ್ಟೆ ತೆಗೆದಿಟ್ಟಾರ. ಚಿನ್ನು ಎಲ್ಲ ಹಾಡಿನ ತಯಾರಿ ಮಾಡ್ಕೋತಾ ಇದ್ದಾರೆ. ಮತ್ತು ಇದು ಅದ್ರಾಗ ಈ ಟವಲ್ ತೆಗೆದ್ರು ನೋಡಿ. ಈಗ ಆ ಸಣ್ಣ ಸಣ್ಣ ಟವಲ್, ದೊಡ್ಡ ಟವಲ್ ಅದ, ಸಣ್ಣ ಸಣ್ಣ ಟವಲ್ ಈಗ ಕೈ ಒರೆಸ್ಕೊಳಕ್ಕೆ ಮಾಡವ್ರಂತ. ಟೇಲರ್ ಅಪ್ಪ ಮಗನ ಚರ್ಚೆ ನಡೆದದ. ಮತ್ತು ಈ ಟಿ ಶರ್ಟ್ ಇದು ಕೈ ಒರೆಸ್ಕೊಳಕ್ಕೆ ಭಾಳ ದುಡ್ಡು ಆಗ್ತಾವ್ರಿ. ಯಾಕಂದ್ರೆ ಎರಡು ಕೈ ಇರ್ತಾವಲ್ಲ, ಹಿಂಗ್ ಬಂದ್ ಹಿಂಗ್ ಬಂದ್ ತೊಳ್ಕೊಳಕ್ಕೆ ಒರೆಸ್ಕೊಳಕ್ಕೆ ಆಯ್ತು. ಎಕ್ಸಾಮ್ ತಯಾರಿ ನಡೆದದ. ಚಾಯ್ ಮಾಡೋಣ. ಬೆಳಿಗ್ಗೆ ಸುಜಾತನು ಬಂದಾಳು. ಏನೇನು ಕೊಟ್ಟಿದ್ದೀನಿ ಅವ್ರಿಗೆ, ಸುಮ್ಮನೆ ಬಿಟ್ಟು ಬರಕ್ಕೆ ಹೊಂಟಾರೀಗ. ತಯಾರಿ ಏನೈತಿ, ಟೋಸ್ಟು ಹಾಲು. ಅಪ್ಪು ಎವ್ಸಿ ಬಂದ್ರಿ, ಬರೀ ಹಿಂಗೆ ಹಾಲು ರೆಡಿ ಐತಿ. ಪಾಪ ಅಲ್ಲೇ ಸ್ವಲ್ಪ ಮುಡ್ಕೊಂಡಿದ್ದೆ ರಾತ್ರಿ. ಮತ್ತು ಹೋಗಿ ಅವ್ಗೆ ಹೇಳಿದೆ ಒಳಗೆ ನಡಿ ಪಾಪ. ನಿಮ್ಮ ಕಾಕ ಏನು ಆರಾಮಿರ್ಲಿಲ್ಲ ಕಾಕಾಗ. ರೀ ಟೈಮ್ ಆಗೈತಲ್ಲ, ಕಾರ್ ತೆಗಿನದಿರಿ. ಫಾಗ್ ಆಗೈತಿ. ಬೆಳಿಗ್ಗೆ ಎದ್ದು ಕೂಡಲೇ ನೋಡಿ ಎಲ್ಲ ಮಂಜು ಎಲ್ಲ ಕಡೆ. ನನಗೆ ಈ ಮಂಜುನು ಭಾಳ ಇಷ್ಟ ಆಗ್ತದೆ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಈ ಮಂಜು. ಬ್ಯಾಡ್ಮಿಂಟನ್ ಆಡೋದು, ಎಕ್ಸಸೈಸ್ ಮಾಡೋದು, ಗಾರ್ಡನ್ ಕೂತ್ಕೊಳ್ಳೋದು ಚೆನ್ನಾಗಿ ಅನಿಸ್ತದೆ ನನಗೆ. ನಮ್ಮ ಗಾರ್ಡನ್ ಒಳಗಂತೂ ಎಷ್ಟು ಅನಿಸ್ತಾ ಇದೆ. ಬೆಳಿಗ್ಗೆ ಶಾಂಭವಿಗೆ ಬಿಡಕ್ಕೆ ಹೊಂಟಾರಿ ಇವ್ರೆ. ನಾನು ಬಿಟ್ಟು ಬರ್ತಿದ್ದೆ, ಫ್ರೀ ಐತೆ ಅಂದರೆ. ಅಪ್ಪುಗೂ ಡಬ್ಬ ಕಟ್ಟೋ, ಅಪ್ಪು ಹೋಗೋದಾನ, ಸುಜಾತ ಮೇಡಮ್ ಬಂದು ಕೂತಾರು. ಮತ್ತೆ ನೋಡಿ ನಮ್ಮ ಗಾರ್ಡನ್ ಹೆಂಗೆ ಕಾಣಿಸ್ತಾ ಇದೆ. ಹಾಂ ಅದೇ ಎಷ್ಟು ಚೆನ್ನಾಗಾಗಿದೆ ಅಲ್ಲ ರೀ. ಇಲ್ಲ ಫೋಗಿ ಹಾಂ ರೀ. ಚಿನ್ನು ಬಾಯ್ ಶಾಂಭವಿ. ಎದ್ದಿದ್ದೀರಿ ಬಿಟ್ಟ? ಹಾಂ ಕರೆಕ್ಟ್ ಟೈಮ್ಗೆ ಹೋದ್ಲಲ್ಲ. ಇದೇನು ತೊಗೊಂಡಿದ್ದೆ ಕೈಯಾಗ? ಸಿಕ್ತಿದ್. ಹಾಂ ಹಾಂ ನೋಡೋಣ, ಇದು ಮಾಡಿ ಅದ ತೆಗ್ದ ಆರ್ಡರ್ ಕೊಟ್ರಿ. ಈಗ ನಿಮ್ಮ ರೂಢಿ ಇಲ್ಲಲ್ಲ, ಅದು ರೂಢಿ ಇಲ್ಲ ಅಂತಲೇ. ಹಾಂ ಹಂಗೆ ಮಾಡಿ ಸ್ವಲ್ಪ ರೂಢಿ ಮಾಡ್ಕೊರಿ ನೀವು, ಬರ್ತೈತೆ. ಜಾಸ್ತಿ ಬರ್ಬೇಕ್ರಿ, ಜಾಸ್ತಿ ಹಚ್ಕೋರಿ. ಹಾಂ ಅದೇ ಹಾಂ ಹಿಂಗೆ ಜಾಸ್ತಿ. ಹಾಂ ರೂಢಿ ಮಾಡ್ಕೊರಿ. ಅದ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಹಾಂ ಇದೇನು ಕೆಲಸ? ನೀವು ಯಾಕೆ ತಗೊಂಡು ಕೂತಿದ್ದೀರಾ? ನೀವು ಮಾಡೋರದೇರೇನ? ಬರ್ರಿ ತಿಂಡಿ ಮಾಡ್ಕೊ ಬರ್ರಿ.
ಹೇಳಿದೆಲ್ಲ ನಿಮ್ಗೆ ಅಪ್ಪನ ಗಾಡಿ ಬಾಗ್ಲಿಗೆ ತಂದು ರೆಡಿ ಮಾಡಿ ಇಟ್ಬಿಡ್ತಾರೆ ಇವ್ರು ಚಿನ್ನು. ಅಲ್ಲೇ ಇರ್ಬೋದಲ್ಲ, ಅದಕ್ಕೆ ಹಾಕಿದ್ದಾರೆ ನೋಡಪ್ಪ. ರೀ ಸ್ಕೂಟಿ ಚಾವಿ ಎಲ್ಲಿಟ್ಟಾರೆ? ಪುನಃ ಎಷ್ಟು ಗಂಟೆ ತನಕ ಬರ್ತೀವಿ? ಸ್ಕೂಲದ ಇದನ್ನ ಐತ್ಲ, ನಾ ಅಪ್ಪ ಅನ್ನತಾರ, ನಾ ಇವತ್ತು ಸ್ಕೂಲ್ ಇದಾಗೋದು ಬೇಡ, ಅದ್ರಕ್ಕಿಂತ ಮೊದಲು ನಾ ಅಪ್ಪ ಹೋಗಿ ಮಾಡಿಸ್ಕೊಂಡು ಬರ್ತೇವಲ್ಲ ಅಲ್ಲೇ ಹೇಳಿ ಅಪ್ಪಾಗ ಆ ಬಟ್ಟೆ ಹಾಕ್ಸ್ಕೊಂಡು ಹೋಗ್ತೀನಿ. ಭಾಳ ದಿನದ ನಂತರ ನಮ್ಮನೆ ಒಳಗೆ ಡಬ್ಬು ಮಾಡಿದ್ದೀವಿ, ಡಬ್ಬು ಮೆಣಸಿನ್ಕಾಯಿ. ಚಿನ್ನು ತೊಗೊಂಬಂದಾರ. ಚಿನ್ನುಗೆ ಶೇಂಗಾ ಹಾಕಿ ಅದು ತುಂಬಿ ಮಾಡೋದು ಇಷ್ಟ ಆಗೋದಿಲ್ಲ. ಇದು ಎಷ್ಟು ಗಡ್ಬಡಿ ನಮ್ದು ಕೆಲಸಗಳು ಹೆಂಗೆ ಮಾಡತ್ತೀವಿ, ಏನೇನು ಮಾಡತ್ತೀವಿ ನೋಡಿದ್ವಿ. ಎಷ್ಟು ಹಾಡೋ ಸಲುವಾಗಿ ಎಷ್ಟು ತ್ರಾಸ ಮಾಡ್ಕೊಳತ್ತೇವಿ. ಈಗ ನಾವು ಅಲ್ಲಿ ಹಿಂಡಲ್ಗ ಸ್ಕೂಲ್ ಐತಲ್ಲ ನಿಮ್ದು ಅರ್ಚೋದು, ಅಲ್ಲಿ ಹೊಂಟೇವಿ. ಮತ್ತು ನೀ ಸೈಕಲ್ ತೊಗೊಂಡು ಹೋಗಿ ಸೈಕಲ್ ತೊಗೊಂಡು ಮತ್ತೆ ನೀ ಬರ್ಬೇಕು ಪಟ್ನ. ಅವ್ರಿಗೆ ಹೇಳೈತಿ ದುಡ್ಡು ತೊಗೊಂಡು ಹೋಗಿ. ಇದು ಸ್ವಲ್ಪ ಚಾ ಮತ್ತು ಖಾರಿ ತಿಂತೀನಿ. ನಾನು ಸ್ವಲ್ಪ ಚಾ ಕುಡ್ದೆ ಸ್ವಲ್ಪ ಖಾರಿ ಚಾ ತಿನ್ನಕಿದ್ದೀನಿ. ನನಗೆ ಊಟ ಮಾಡುವಷ್ಟು ಈಗ ಪೇಷನ್ಸ್ ಇಲ್ಲ. ಇವಾಗ ನಾವು ಒಂದು ವಿಡಿಯೋ ಚಿತ್ರೀಕರಣದ ಒಂದು ಫಸ್ಟ್ ಕ್ಲಿಪ್, ಅದು ಒಂದು ಸ್ಕೂಲಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಇದೆ, ಮಕ್ಕಳಿಗೆ ಪಾಠ ಹೇಳುವಂಥದ್ದು. ಆ ವಿಡಿಯೋನ ನಾವು ಇವತ್ತು ತೊಗೊಂಡಿದ್ದೀವಿ. ಯಾವ ವಿಡಿಯೋ ಅಂತ ಅನ್ನೋದು ನಿಮಗೆ ಕ್ರಮೇಣ ಗೊತ್ತಾಗಬಹುದು. ಈಗ ಸದ್ಯಕ್ಕಂತೂ ನಾವು ಹಂಗೆ ಹೋಗಿ ವಿಡಿಯೋ ಮಾಡ್ತೀವಿ. ಸ್ಕೂಲಿನ ಮಕ್ಕಳ ಜೊತೆಗೆ ಅದೊಂದು ಪಾಠ ಇದೆ, ಹೋಗಿ. ಯಾಕೆ ಹೋಗ್ತಾ ಇದೀವಿ ಅಂತಂದ್ರೆ ಈಗ ಎಷ್ಟು ಟೈಮ್ ಆಗದ, 11-12 ಆಗದ. ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತ ಶನಿವಾರ ನಿಮ್ಗೆ ಎಷ್ಟು ಗಂಟೆ ಸ್ಕೂಲ್ ಬಿಡ್ತದ ಗೊತ್ತಿದೆ? 12 ಗಂಟೆಗೆ ಅಂದ್ರೆ ಮಕ್ಕಳು ಹೊರಗಡೆ ಬರೋಕ್ಕಿಂತ ಮೊದ್ಲ ನಮ್ದು ವಿಡಿಯೋ ಆಗ್ಬೇಕ. ಅದಕ್ಕೆ ಗಡಿಬಿಡಿ ಸಂಗೀತ, ಗಡಿಬಿಡಿ ಚಿನ್ನು, ನಡೀರಿ. ಯಾರನ್ನೂ ರೆಡಿ ಮಾಡಿಟ್ಟಾರ, ಬೇಗ ಹೋಗಿ ಬರ್ಬೇಕು. ಮೊದಲನೇ ಕ್ಲಿಪ್ ಮಾಡ್ಲಿಕ್ಕೆ ಹೀರೋ ರೆಡಿ ಆಗಿದಾರ. ಮೊದಲನೇ ಕ್ಲಿಪ್ ಮಾಡ್ಲಿಕ್ಕೆ ರೆಡಿ ಆಗಿದೀವಿ. ಇಬ್ರು ಹೊರಡ್ತಾ ಇದೀವಿ. ಶರಣ್ ಸಮೂನು 12 ಗಂಟೆಗೆ ಸಮೂನ್ ಎಕ್ಸಾಮ್ ಮುಗಿಸ್ಕೊಂಡು ಬರಾಕದಾಳ. ಎಕ್ಸಾಮ್ ಇದ್ರೂ ಸಹಿತ ಅವಳು ನಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡತ್ತಾಳ. ಭಾಳ ಕಷ್ಟಪಡ್ತಾ ಇದ್ದಾಳೆ. ಅಮ್ಮ ಮಾಡೋನು ಏನಾದರೂ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟೇ. ನಮ್ಮ ಅಭಿಮಾನಿ ದೇವ್ರು ಹೇಳಿದಾರೆ ಅಂತ ಹೇಳಿ ಅವಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಸೂಟ್ ಆಗುವಂಥದ್ದು ಹಾಡಾಯ್ತು. ಅದು ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಇಲ್ಲೇ ಮನೆ ಹತ್ರನೇ ಸ್ಕೂಲ್ ಇದೆ ನಮ್ದು. ನಾವು ಕನ್ನಡ ಸ್ಕೂಲ್ ಒಳಗೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲೇ ಅನುಕೂಲ ಆಗ್ತದಂತ ಹೇಳಿ ನಾವು ಸ್ಕೂಲ್ ಕಡೆ ಹೋಗ್ತಾ ಇದೀವಿ. ಈಗ ಕನ್ನಡ ಸ್ಕೂಲ್ ಮಕ್ಕಳು ನೋಡೋಣ, ಟೀಚರ್ಸ್ ನೋಡೋಣ. ಚಿನ್ನು ಮಕ್ಕಳಿಗೆ ಚಾಕ್ಲೇಟ್ ತೊಗೊಂಬರಕ್ಕೆ ಹೋಗತ್ತಾರ. ಈಗ ನೋಡೋಣ, ಹುಡುಗರಿಗೆ ಕೊಡೋಣ ಅಂತ ಹೇಳಿ ಪಾಪ ಹುಡುಗರಿಗೆ ಭೇಟಿಯಾಗಿ ಬರೋನು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಭಾಳ ಬೇಗ ಹೋಗ್ಬೇಕು ನಾವು. ಹುಡುಗರು ಸ್ಕೂಲ್ ಪಾಪ ಮುಗಿಯೋದು ಬೇಡ. 12 ಗಂಟೆಗೆ ಅಂದ್ರೆ ಮತ್ತೆ ಹುಡುಗರು ಹೊರಗಡೆ ಬರ್ತಾರೆ. ಚಿನ್ನು ಬೇರೆ ಅಲ್ಲಿ ಹೋಗಿದ್ದಾರೆ. ಎಲ್ಲ ಹೊರಗಡೆ ಹೋದ್ರೆ ಎಲ್ಲ ಕಡೆ ಲೇಟೇ ಆಗ್ತದೆ ನೋಡಿ. ಯಾವುದೂ ಕೆಲಸ ಬೇಗ ಆಗಲ್ಲ. ಈ ಗಡಿಬಿಡಿ ಮಾಡುವ ಸಂಗೀತ ಅಂತ ಕೆಲಸ ಬೇಗ ಆಗ್ತಾವೆ. ಏನು ಬರ್ತಾ ಇದ್ದಾರೆ ತೋರಿಸ್ತೀನಿ ರೀ. ಎಷ್ಟು ನಿಧಾನ ಮಾಡ್ತಾ ಇದ್ದಾರೆ ನೋಡಿ ಕೆಲಸ ರೀ. ಇಷ್ಟು ಸಾವಕಾಶ ನಡೆದ್ರೆ ಹೆಂಗೀಗ? ಒಳಗೆ ನಾನು ಸ್ಕೂಲಿಗೆ ಬಂದ್ವಿ ನಾವು. ಬಾಗಿಲ ತೆಗೆದ್ಲು. ಇದೆ ನೀವು ನೋಡ್ರಿ ಅದು ಏನೇನು ಮಾಡಿದೀವಿ. ಗುಡ್ ಮಾರ್ನಿಂಗ್. ಅವ್ರಿಗೆ ಬರೀರಿ ಅಂತ ಹೇಳಿದ್ರೆ ಇವರ ಬರ್ಕೋತ್ ಕೂತಿದ್ದಾರೆ ನೋಡಿ ಇಲ್ಲಿ. ರೀ ಟೈಮ್ ಈಗ ನಮಗ್ ಬೇಗ ನಾವು ಬಿಡ್ಬೇಕು ಇಲ್ಲಿಂದ. ನಮ್ಗೆ ಬೇರೆ ಕೆಲಸಗಳದಾವ. ಈಗ ನಾನು ಮತ್ತು ನನ್ನ ಧರ್ಮಪತ್ನಿ, ನನ್ನ ಹೆಸರು ಸುರೇಶ್, ಅವ್ರ ಹೆಸರು ಸಂಗೀತ. ವಿಜ್ಞಾನ ಇದು ಒಂದು ಸಾಮಾನ್ಯ ಜ್ಞಾನ, ಹೌದಲ್ಲ? ನನ್ನ ಹೆಸರು ಸುರೇಶ್ ಸಾಂಗ್ಲಿ, ಸಂಗೀತ ಸಾಂಗ್ಲಿ. ಓಕೆ, ನಾನು ಸೆಂಟ್ರಲ್ GST ಒಳಗ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ಇಲಾಖೆ ಒಳಗ. ನನ್ನ ಚಿನ್ನು ಅಲ್ಲಿ ಮೇಷ್ಟ್ರು ಪಾತ್ರ ಮಾಡ್ತಾ ಇದ್ರಲ್ಲ, ನನಗೆ ನೋಡಾಕ ನಿಜವಾಗ್ಲೂ 2 ಕಣ್ಣು ಸಾಕಾಗ್ಲಿಲ್ಲ. ನಿಮಗೂ ಹಂಗೆ ಅನಿಸ್ತದ? ಅವ್ರ ಮಕ್ಕಳು ಎಷ್ಟು ಪ್ರೀತಿಯಿಂದ ಇವರು ಹೇಳೋದನ್ನ ಕೇಳ್ತಾ ಇದ್ರು, ಎಷ್ಟು ಖುಷಿ ಪಡ್ತಾ ಇದ್ರು. ಅವ್ರ ಮಕ್ಳಿಗೂ ಇದೆಲ್ಲ ಹೊಸವಾಗಿ ಆಗಿತ್ತು. ಕನ್ನಡ ಸ್ಕೂಲು ಮಕ್ಕಳು ಅವರೆಲ್ಲ ಕನ್ನಡ ಮೀಡಿಯಮ್ ಕಲಿಸುವಂಥ ಟೀಚರ್ಸು, ಸರು, ಭಾಳ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಭಾಳ ನಮಗೆಲ್ಲ ರೆಸ್ಪೆಕ್ಟ್ ಕೊಟ್ಟು, ಭಾಳ ಪ್ರೀತಿಯಿಂದ ನಮಗೆಲ್ಲ ಬರ್ರಿ, ನೀವೆಲ್ಲ ವಿಡಿಯೋ ಮಾಡ್ಕೊಳ್ರಿ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ರು. ನಮಗೆ ಸಹಾಯ ಮಾಡಿದ ಮಕ್ಕಳು ಇವರೆಲ್ಲರೂ ಭಾಳ ಖುಷಿಯಿಂದ ನಮಗೆ ಹೆಲ್ಪ್ ಮಾಡಿದರು, ನಮ್ಮ ಜೊತೆ ಸಾಥ್ ಕೊಟ್ಟರು. ಅವ್ರಿಗೂ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ಇದೆ. ಅದಕ್ಕೆ ಆ ಮಕ್ಕಳಿಗೂ ನೀವೆಲ್ಲರೂ ಧನ್ಯವಾದ ಹೇಳಬೇಕು. ಮತ್ತು ಯಾರು ಅವ್ರು ನಮ್ಗೆ ಹೆಲ್ಪ್ ಮಾಡಿದವ್ರೆ ನೋಡ್ರಿ, ಅವರಿಗೆ. ನಾವು ಒಂದು ಯೂಟ್ಯೂಬರ್ ಆಗಿದ್ದೀವಂತ ನಮಗೆ ಸಾಧ್ಯ ಆಗೈತಿ ಇದೆಲ್ಲ. ಯಾಕಂದ್ರೆ ಅದು ಮಾಡೋದು ಭಾಳ ಖುಷಿ ಇರ್ತದೆ, ಭಾಳ ಇದಿರ್ತದೆ.
ನೀವು ಯಾರ್ಯಾರು ಮಾಡೋರದಿರಲ್ಲ, ನೀವು ಯೂಟ್ಯೂಬ್ ಚಾನಲ್ ತೆಗೀರಿ, ನೀವು ಮಾಡಿರಿ. ಗೃಹಿಣಿ ಮನೆಯೊಳಗೆ ಇರ್ತಾರಲ್ಲ, ಅವರಿಗೆ ಒಂದು ಒಳ್ಳೆಯ ಸಪೋರ್ಟ್ ಮತ್ತು ಒಳ್ಳೆಯ ಅವರಿಗೆ ಚೆನ್ನಾಗಿ ಒಂದು ಜಾಬ್ ಇದ್ದಂಗಿದೆ. ನಮ್ಮ ಸಾಂಗ್ ಬರ್ತದ, ಎಲ್ಲರೂ ನೋಡ್ರಿ ಇಷ್ಟಪಟ್ಟು. ಆಮೇಲೆ ನಿಮ್ಮ ಪರಿಚಯದವ್ರಿಗೂ ಶೇರ್ ಮಾಡ್ರಿ. ಮತ್ತು ಆ ಮಕ್ಕಳೆಲ್ಲ ನಮಗೆ ಕೇಳ್ತಾ ಇದ್ರು, ನಾವು ಟೀಚರ್ ನಾವು ಯೂಟ್ಯೂಬ್ ಚಾನಲ್ ಒಳಗೆ ಬರ್ತೀವ, ನಮ್ಮದು ವಿಡಿಯೋ ಬರ್ತದ, ನಮ್ಮದು ಎಲ್ಲ ನೀವು ಮಾಡ್ತೀರಾ, ಯಾವಾಗ ಬರ್ತದ ನಮ್ಗೆ ಹೇಳ್ರಿ, ನಿಮ್ಮ ಚಾನಲ್ ಹೆಸರು ಏನಿದೆ ಅಂತ ಎಷ್ಟೊಂದು ಇದು ಮಾಡಿ ಅವರು ಎಲ್ಲ ಇದು ಹುರುಪ್ಲೆ ಕೇಳ್ತಾ ಇದ್ರು. ನಮಗೆ ಬರೆದು ಕೊಡ್ರಿ, ನಮಗೆ ಒಂದು ಇದ್ರೋಗಿ ಬರೆದು ಕೊಡ್ರಿ, ನಾವು ಮನೆಯೊಳಗೆ ಹೋಗಿ ನಾವು ನೋಡ್ತೀವಿ ಅಂತ ಹೇಳತ್ತಿದ್ರು. ಬೇಗ ಕಳಿಸ್ರಿ ನಿಮ್ಮ ಸಾಂಗ್. ನನಗೆ ಮ್ಯಾಮ್ ನಮ್ಮ ಮನೆಯವ್ರಿಗೆ ಸರ್ ಅಂತ ಕರೀತಾ ಇದ್ರು. ಹೆಂಗೆ ಮಾಡ್ತಾಯಿದ್ರು, ಬಹಳ ಅಂದ್ರೆ ಬಹಳ ಅವ್ರು ಮಾಡೋದು ನೋಡಿ ನನ್ನ ಸ್ಕೂಲ್ ನೆನಪು ಬಂತು. ಎಷ್ಟೋ ವರ್ಷಗಳ ನಂತರ ಕನ್ನಡ ಸ್ಕೂಲ್ ಮೆಟ್ಲ ನಾನು ಏರಿದೆ, ನೋಡಿದೆ ಆ ಮಕ್ಕಳಿಗೆಲ್ಲ. ಈಗಿನ ಮಕ್ಕಳು ಈಗಿನ ಮಾಡೋದು ಬಹಳ ಅವ್ರದ್ದು ಚೆನ್ನಾಗಿ ಖುಷಿ ಆಗ್ತದೆ. ಲಾಲಿಪಾಪ್ ತಿಂತೀನಿ. ಓಕೆಪ್ಪ. ಎಲ್ಲರಿಗೂ ಬಂದ್ಮೇಲೆ ನೋಡಿ ಸಾಂಗ್. ಸರ್ ಭಾಳ ಬಾಯ್. ಓಕೆ, ನಾವು ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ನೀವು ಏನು ನಾನು ಹೇಳಿದ್ದೀನಿ, ನಿಮ್ಗೆ ಖುಷಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ನಗ್ನಗ್ತಾ ಇರಬೇಕು. ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡೋಕೆ ಹೋಗಬೇಡಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ಆಮೇಲೆ ಬೇಗ ನಿಮ್ಗೆ ಸಾಂಗ್ ಬರ್ತಾ ಇದೆ, ಆ ಸಾಂಗ್ ನೋಡೋಕೆ ನೀವು ಕಾಯ್ತಾ ಇದ್ದೀರಲ್ಲ. ಆಮೇಲೆ ಯಾವ ಸಾಂಗ್ ಅಂತ ನಮಗೆ ಗೆಸ್ ಮಾಡಿರಿ, ನೀವು ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ.